ನನ್ನ ಗಂಡ ಆಗೋನು ರೆಬಲ್ ಸ್ಟಾರ್ ಅಂಬರೀಷ್ ಥರ ಕರಾಟೆ ಕಿಂಗ್ ಶಂಕರ್ ನಾಗ್ ಥರ ಇರಬೇಕು ಅಂತ ನನ್ನ ಕಾಲೇಜ್ ಡೇಸಲ್ಲಿ ಕನ್ಸು ಕಂಡಿದ್ದೆ. ಅದು ಈಗ ನನ್ಸಾಗೋಯ್ತು ರೀ. ಏನು ಗೊತ್ತು, ಏನು ಕದರು, ಒಬ್ಬೊಬ್ಬೊಬ್ಬ ಫಿದಾ ಫಿದಾ ಆಗೋದೆ ರೀ, ಫಿದಾ ಆಗೋದೆ. ಏನ್ ಮಾಡ್ತಿದ್ಯಾ? ಮುದ್ದು ಮಾಡ್ತಾ ಇದೀನಿ ರೀ. ಇವತ್ತಂತೂ ನೀವು ಆಡಿದ ಮಾತು ಕೇಳಿ ನನಗಂತೂ ನಿಮ್ಮ ಮೇಲೆ ಪ್ರೀತಿ ಉಕ್ಕ ಬರ್ತಾ ಇದೆ. ಇಷ್ಟು ದಿವಸ ನೀವು ಬರೀ ಕ್ಲಾಸ್ ಟೀಚರ್ ಆಗಿದ್ರಿ, ಈಗ ಮಾಸ್ ಟೀಚರ್ ಆಗ್ಬಿಟ್ಟಿದ್ದೀರಾ. ಮಾಸ್. ಕರೆಕ್ಟ್ ಅತ್ತೆ, ಇವತ್ತು ಇವರು ಮಾಸ್ ಮಾವ. ಇನ್ನೇನಮ್ಮ ಮಾಡೋದು, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲಿಲ್ಲ, ಅದಕ್ಕೆ ಅಳಿಯಂದ್ರಿದಾರಲ್ಲ ಅನ್ನೋ ಧೈರ್ಯದ ಮೇಲೆ ದಂಡಂ ದಶಗುಣಂ ಭವೇತ್ ಅಂತ ಚೆನ್ನಾಗಿ ಆವಾಜ್ ಹಾಕ್ಬಿಟ್ಟೆ. ಸೂಪರ್. ಒಳ್ಳೆ ಕೆಲಸ ಮಾಡಿದ್ರಿ ಮಾವ. ಅಂಥವ್ರಿಗೆ ಹಾಗೆ ಮಾಡಬೇಕು, ಆವಾಗಲೇ ಅವರು ರಿಪೇರಿ ಆಗೋದು. ನಿಮ್ಮ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ಗೆ ನಂದೊಂದು ಗೋಲ್ಡನ್ ಬಜರ್. ನನ್ನ ಕಡೆಯಿಂದನೂ ಒಂದು ಗೋಲ್ಡನ್ ಬಜರ್. ಸೂಪರ್ ಅಲ್ವಾ ನಮ್ಮ ಮಾವ? ಅಲ್ವಾ ಮತ್ತೆ, ಎಷ್ಟೇ ಆಗ್ಲಿ ಮೇಷ್ಟ್ರಲ್ವಾ, ಕ್ಲಾಸನ್ನ ಹೆಂಗೆ ಕಂಟ್ರೋಲ್ ತಗೊಂಡು ಬರಬೇಕು ಅಂತ ಚೆನ್ನಾಗಿ ಗೊತ್ತು, ಯಾರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ರಷ್ಟೇ. ಆದ್ರೆ ಬೇರೆ ವರ್ಷನ್, ಮಾಸ್ ವರ್ಷನ್. ಅದೇನೋ ಹೇಳ್ತಾರಲ್ಲ, ಕಿರುತೆರೆಯಲ್ಲಿ ಪ್ರಥಮ ಬಾರಿಗೆ ಅಂತ, ಹಾಗೆ ನಮ್ ಸದಾಶಿವ್ ಮೇಷ್ಟ್ರು ಸೂಪರ್ ಸ್ಟಾರ್ ಆಗ್ಬಿಟ್ರು. ಎಸ್. ಲೇ ಸಾಕು ನಿಲ್ಲಿಸ್ರು, ಇದೇನ್ರ ಇದು? ಎಷ್ಟು ಅಂತ ನಾನು ನಾಡ್ಕೋತೀರಾ? ಯಾಕಾದ್ರೂ ಫೋನ್ ಮಾಡಿದ್ನೋ ಅನ್ನಿಸ್ತದೆ ನಂಗೆ ಇವಾಗ. ಇರ್ಲಿ ಬಿಡಿ ಮಾವ, ಹೇಗಿದ್ರು ಹತ್ರ ಹತ್ರ ಆಮೇಲೆ ಬಯಸ್ಕೊಳ್ಳೋದು ಇದ್ದೇ ಇರುತ್ತೆ. ಇವಾಗ ಹೇಗಿದ್ರು ಇಷ್ಟೊಂದು ಹೊಗಳ್ತಾ ಇದ್ದಾರಲ್ವಾ, ಸೊ ಎಂಜಾಯ್ ಮಾಡಿಬಿಡಿ. ಹ್ಞೂ, ನೀನು ಹೇಳಿದ್ದು ಕರೆಕ್ಟೇ. ಈ ಗಂಡನ್ನ ಹೆಂಡತಿ ಹೊಗಳೋದಿದೆಯಲ್ಲ, ಅದೊಂಥರ ಭಾರತ ರತ್ನ ಕೊಟ್ಟಂಗೆ, ಬಂದ ತಕ್ಷಣ ತಗೊಂಡ್ಬಿಡ್ಬೇಕು, ಡಿಲೇ ಮಾಡಬಾರ್ದು. ಹೊಗಳು ಹೊಗಳು, ಇನ್ನ ಎಷ್ಟು ಬೇಕಾದ್ರೆ ಅಷ್ಟು ಹೊಗಳು. ಆಹಾ, ನಿಮ್ಗೆ ಜಾಸ್ತಿ ಅನಿಸ್ತಿಲ್ವಾ? ಬಾಯ್ ಮುಚ್ಕೊಂಡು ಹೋಗ್ರಿ. ಅಬ್ಬ, ಈಗ ಇವಳು ನನ್ನ ಮಂದಾಕಿನಿ ಅನ್ನಿಸ್ತು. ಮೋಸ ಮಾಡೋದ್ರಲ್ಲಿ ಎತ್ತಿದ ಕೈ ಇವಳು. ದುಡ್ಡಿರೋ ದೊಡ್ಡ ದೊಡ್ಡ ತಿಮಿಂಗ್ಲಗಳಿಗೆ ಗಾಳ ಹಾಕೋದು, ಗಾಳ ಹಾಕಿ ದಾಳ ಉಳ್ಸೋದೇ ಇವಳ ಕೆಲಸ. ಆಮೇಲೆ ಮದ್ವೆ ಆಗಿ ಫಸ್ಟ್ ನೈಟ್ ಅಲ್ಲಿ ದುಡ್ಡು ಒಡವೆ ಏನೇನ್ ಸಿಗುತ್ತೆ ಎಲ್ಲ ತಗೊಂಡು ಎಸ್ಕೇಪ್ ಆಗೋದು. ಇದೇ ಇವಳ ಅಸ್ಲಿ ಕ್ಯಾರೆಕ್ಟರ್. ಪಕ್ಕಾ ಪ್ರೊಫೆಷನಲ್ ಕಳ್ಳಿ ಇವಳು. ಯಾಕೆ ಏನೇನೋ ಹೇಳ್ತಾ ಇದ್ದೀರಾ? ನಾನು ಅಂತವಳಲ್ಲ. ಜೈ, ನೀವಾದ್ರೂ ನನ್ನ ನಂಬಿ ಜೈ, ಸುಳ್ಳು ಹೇಳ್ತಿದ್ದೀನಿ. ಪ್ಲೀಸ್. ಎಲ್ಲ ಕಳ್ರದು ಕಾಮನ್ ಡೈಲಾಗ್ ಇದು. ನೀನ್ ತಪ್ಪು ಮಾಡಿದ್ಯಾ ಇಲ್ವಾ ಅನ್ನೋದು ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ನಿನ್ನಿಂದ ಮೋಸ ಹೋಗಿರೋರೆಲ್ಲ ನಿನ್ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಕಾಯ್ತಾ ಇದ್ದಾರೆ. ಕರ್ಕೊಂಬನ್ನಿ ಇವಳನ್ನ. ಒಂದ್ ನಿಮಿಷ ರೀ, ನೋಡಿ ಇಲ್ಲೇನೋ ಕನ್ಫ್ಯೂಷನ್ ಆಗಿದೆ. ಇವಳು ಆ ಥರದ ಹುಡುಗಿ ಅಲ್ಲ ರೀ. ನೀವೇನೇ ಮಾತಾಡೋದಿದ್ರು ಸ್ಟೇಷನ್ ಅಲ್ಲಿ ಬಂದು ಮಾತಾಡಿ. ನಡೀರಿ, ಕರ್ಕೊಂಬನ್ನಿ. ಒಂದ್ ನಿಮಿಷ. ಇಲ್ಲ, ಈಗ ತಾನೇ ಬಂದೆ ನಾನು ಆಫೀಸಿಂದ. ಓ ಇಲ್ಲ, ನಾನು ಪ್ರಸಾದ್ ಹೇಳಿದ್ದೀನಿ, ಅವ್ರು ಫಾಲೋ ಅಪ್ ಮಾಡ್ತಾರೆ. ಯಾ ಕಾಲಿ. ಇದೇನ್ರಿ ಒಬ್ಬರೇ ಬರ್ತಾ ಇದ್ದೀರಾ? ಮಲ್ಲಿಯಲ್ಲಿ ನಿಮ್ಮ ಜೊತೆ ಮಲ್ಲಿ ಇದ್ದಾಳೆ ಅಂತ ಹೇಳಿದ್ರೆ? ಮಲ್ಲಿ ಇನ್ನೂ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಇದ್ದು ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ನಾನು ಓಡ್ ಬಂದ್ಬಿಟ್ಟೆ. ನಿಮ್ಮ ಹತ್ರ ಯಾರು ಬೈಸ್ಕೊಳ್ಳೋದು ಅಂತ. ಈಗಲೂ ನೀವು ಬೈಸ್ಕೊಳ್ಳೋ ಕೆಲಸನೇ ಮಾಡಿರೋದು? ಬೈಸ್ಕೊಳ್ಳೋ ಕೆಲಸ ಇನ್ನೇನು, ಒಬ್ಬರೇ ಬಂದಿದ್ದಾರಲ್ಲ, ಇನ್ನೇನು ಮಾಡಬೇಕು? ಅಲ್ಲ ರೀ, ಹಾಗೆ ಹೇಳಿದ್ರು ನಾನೇ ಬಂದು ನಿಮ್ಗೆ ಪಿಕ್ ಮಾಡ್ತಾ ಇರಲಿಲ್ವಾ? ಗೌತಮ್ ಅವರೇ, ಮಲ್ಲಿ ಒಬ್ಳು ಬಂದಿಲ್ಲ ಅಂತ ಮಾತ್ರಕ್ಕೆ ನಾನೇನು ಒಬ್ಳೇ ಬಂದಿಲ್ಲ. ನನ್ನ ಜೊತೆ ಡ್ರೈವರ್ ಅಣ್ಣ ಇದ್ರು, ಅವ್ರ ಸೆಕ್ಯೂರಿಟಿ ಅಣ್ಣ ಇದ್ರು. ಏನಾದರೂ ಆಗಿದ್ದಿದ್ರೆ ಅವ್ರು ನೋಡ್ಕೋತಿದ್ರು, ಮತ್ತೆ ಭಯ ಯಾಕೆ? ನೋಡಿ, ನೀವು ಪ್ರೆಗ್ನೆಂಟ್, ಮನೆಯವ್ರು ಯಾರಾದರೂ ನಿಮ್ಮ ಜೊತೆ ಇರಲೇಬೇಕು. ನೀವು ಒಬ್ಬೊಬ್ಬರೇ ಓಡಾಡೋ ಹಾಗಿಲ್ಲ. ನಿಮಗೆ ಅಂತ ಕೆಲವು ಪ್ರೋಟೋಕಾಲ್ಸ್ ಇದೆ, ದಯವಿಟ್ಟು ಅದನ್ನು ಫಾಲೋ ಮಾಡಿ. ಸರಿ, ನೆಕ್ಸ್ಟ್ ಟೈಮಿಂದ ಮಾಡ್ತೀನಿ. ತೋಳಿ ಪ್ರಸಾದ ತೋಳಿ. ಬೇಡ, ಹಾಗೆಲ್ಲ ಅನ್ಬಾರ್ದು, ದೇವ್ರು ಬೇಜಾರು ಮಾಡ್ಕೊಡ್ತಾರೆ. ತೋಳಿ. ನೋಡಿ, ಈ ಸರ್ತಿ ಆಯಿತು, ಓಕೆ. ನೆಕ್ಸ್ಟ್ ಟೈಮಿಂದ ನೀವು ಒಬ್ಬೊಬ್ಬರೇ ಎಲ್ಲಿಗೂ ಹೋಗಬಾರ್ದು. ಹಾಗೇನಾದರೂ ನಿಮ್ಗೆ ಹೋಗಲೇಬೇಕು ಅಂತ ಅನ್ಸಿದ್ರೆ ನನಗೆ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ನಾನು ಹೋಗಿದ್ದು ದೇವಸ್ಥಾನಕ್ಕೆ, ಏನೂ ಆಗದೆ ಇರೋ ಥರ ಅವ್ನು ನೋಡ್ಕೋತಾನೆ. ಸೊ ನೋ ಭಯ, ನೋ ಟೆನ್ಷನ್, ಚಿಲ್. ನೋಡ್ರಿ, ದೇವ್ರ ಮೇಲೆ ನನಗೂ ನಂಬಿಕೆ ಇದೆ. ಅವನು ನಮ್ಮನ್ನು ನೋಡ್ಕೋತಾನೆ, ಕಾಪಾಡ್ತಾನೆ, ಎಲ್ಲ ಸರಿ. ಆದರೂ ಮೊದಲು ನಮ್ಮನ್ನು ನಾವು ನೋಡ್ಕೋಬೇಕು, ಕಾಪಾಡ್ಕೋಬೇಕು, ಆಮೇಲೆ ದೇವರು. ನಾವು ಬೇಕಾಬಿಟ್ಟು ಇದ್ಬಿಟ್ಟು ಎಲ್ಲ ದೇವ್ರ ಮೇಲೆ ಹಾಕೋದಲ್ಲ. ಅರ್ಥ ಆಯ್ತಾ? ಆಯ್ತು ಟೀಚರ್, ನೀವು ಹೇಳಿದಾಗೆ ಮಾಡ್ತೀನಿ ಟೀಚರ್. ಕೇರ್ ತಗೋತೀನಿ ಟೀಚರ್. ಓಕೆ ಟೀಚರ್. ಏನು ಕೇಳ್ಕೊಂಡ್ರಿ ದೇವ್ರ ಹತ್ರ? ನನ್ನ ಮಗು ಚೆನ್ನಾಗಿರ್ಲಿ, ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡೆ. ನಿಮ್ಮ ಬಗ್ಗೆ ಏನು ಕೇಳ್ಕೊಳ್ಳಿಲ್ವಾ? ನನ್ನ ಬಗ್ಗೆ ಕೇಳ್ಕೊಳ್ಳೋದೇನಿದೆ? ಆ ದೇವರು ನಿಮ್ಮಂಥ ಗಂಡೆ ನನಗೆ ಕೊಟ್ಟಿದ್ದಾನಲ್ಲ, ಮತ್ತಿನ್ನೇನು ಬೇಕು? ಬೇಕಾದಷ್ಟಾಯ್ತು. ಏನೋ ಒಂದು ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀರಲ್ವಾ?
ಪ್ರಸಾದ ತಿನ್ನಿಸಿ ಬಾಯಿ ಮುಚ್ಚಿಸ್ತೀನಿ. ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದೀರಾ? ಹಾಂ ಡಾಕ್ಟರ್, ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದೀವಿ. ಆದರೆ ಮೆಡಿಸಿನ್ಸ್ ಕೊಟ್ಟಾಗ ಅವ್ರೊಂಥರ ಆಡ್ತಾರೆ, ಒಂಥರ ಬಿಹೇವ್ ಮಾಡ್ತಾರೆ. ಹೌದಾ? ಮೆಡಿಸಿನ್ಸ್ ಕೊಟ್ಟಾಗ ಹಾಗಾಡ್ತಾರ? ಆಗ ಆಡೋದಕ್ಕೆ ಸಾಧ್ಯನೇ ಇಲ್ವಲ್ಲ. ಎಲ್ಲಿ ಮೆಡಿಸಿನ್ಸ್ ಕೊಡಿ. ಏನಾಗಿದೆ ಡಾಕ್ಟರ್? ಮೆಡಿಸಿನ್ ಏನಾದರೂ ತಪ್ಪಾಗಿದೆಯಾ? ಮೇ ಬಿ ಈ ಮೆಡಿಸಿನ್ ಇವ್ರಿಗೆ ಸೆಟ್ ಆಗಿಲ್ಲ ಅಂತ ಅನಿಸುತ್ತೆ. ಓವರ್ ಡೋಸ್ ಆಗಿದೆ ಅಂತ ಅನಿಸುತ್ತೆ. ಒಂದೊಂದು ಸರಿ ಹೀಗೆಲ್ಲ ಆಗುತ್ತೆ. ಎಷ್ಟೇ ಆದರೂ ಹ್ಯೂಮನ್ ಬಾಡಿ ಅಲ್ವಾ, ಒಬ್ಬೊಬ್ಬರು ಬಾಡಿ ಒಂದೊಂದು ಮೆಡಿಸಿನ್ಗೆ ಒಂದೊಂದು ಥರ ರಿಯಾಕ್ಟ್ ಮಾಡುತ್ತೆ. ಅದೆಲ್ಲ ಕಾಮನ್. ನಥಿಂಗ್ ಟು ವರಿ, ನಾನು ಬೇರೆ ಮೆಡಿಸಿನ್ಸ್ನ ಬರ್ಕೊಡ್ತೀನಿ. ಸರಿ ಡಾಕ್ಟರ್. ಏನಾಯಿತು ಅಂತ ಭಯ ಆಗ್ಬಿಟ್ಟಿತ್ತು. ಹಾಗೇನೂ ಇಲ್ಲ, ನೀವು ಆರಾಮಾಗಿರಿ. ನಾನು ಮೆಡಿಸಿನ್ಸ್ನ ಚೇಂಜ್ ಮಾಡಿಕೊಡ್ತೀನಿ. ಅಮ್ಮ ಆದಷ್ಟು ಬೇಗ ಹುಷಾರಾಗ್ತಾರಲ್ವಾ? ಈಗಲೇ ಏನೂ ಹೇಳೋಕ್ಕಾಗಲ್ಲ. ಇಂಥ ಕೇಸ್ಗಳಲ್ಲಿ ಮೆಡಿಸಿನ್ ಜೊತೆಗೆ ನಿಮ್ಮ ಪ್ರಯತ್ನನೂ ತುಂಬ ಮುಖ್ಯ ಆಗುತ್ತೆ.